ಈ ದಿನ ದೊಡ್ಡಬಳ್ಳಾಪುರದ ತಪಸಿಹಳ್ಳಿಯಲ್ಲಿ ನೇಕಾರ ಸಮಾಜದಲ್ಲಿ ಒಂದಾದಂತಹ ತೊಗಟವೀರ ಕ್ಷತ್ರಿಯ ಸಮಾಜದ ಭಕ್ತರೆಲ್ಲರೂ ಕೂಡ ಸೇರಿ ಸಮಾಜದ ಏಳಿಗೆ, ಸಮಾಜದ ಸಂಘಟನೆ, ಸಮಾಜದ ವಿದ್ಯಾಭ್ಯಾಸದ ಅಭಿವೃದ್ಧಿಯ ಸಲುವಾಗಿ ಗುರುಪೂರ್ಣಿಮೆಯ ಕಾರ್ಯಕ್ರಮವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ, ತಮ್ಮ ತಮ್ಮ ಸಂಕುಚಿತ ಮನೋಭಾವಗಳನ್ನು ಬಿಟ್ಟು ವಿಶಾಲವಾದ ಮನಸ್ಸಿನಿಂದ ಸಮಾಜಕ್ಕೋಸ್ಕರ ಸ್ವಲ್ಪ ಸೇವೆ, ಸ್ವಲ್ಪ ತ್ಯಾಗವನ್ನು ನೀಡಿ ಎಲ್ಲರೂ ಅಭಿವೃದ್ಧಿ ಆಗಬೇಕು, ಜೀವನದ ಪಥದಲ್ಲಿ ಜ್ಞಾನವಂತರಾಗಿ ಒಳ್ಳೆಯ ದಾರಿ ಸಂಸ್ಕಾರಗಳಿಂದ ತಮ್ಮ ಜೀವನವನ್ನು ಸಾರ್ಥಕವಾಗಿಸಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಅವರೆಲ್ಲರಿಗೂ ಜ್ಞಾನ ಶಕ್ತಿಗಳನ್ನು ನೀಡಲಿ ಅಂಥೇಳಿ ಮನಸಾರೆ ಆಶೀರ್ವದಿಸ್ತೇವೆ. ಗುರುಪೂರ್ಣಿಮೆಯ ಉದ್ದೇಶವೇ ನಮ್ಮ ಅಹಂಕಾರ, ಅಜ್ಞಾನಗಳನ್ನು ಬದಿಗೊತ್ತಿ ಜ್ಞಾನವಂತರಾಗಬೇಕು, ಒಳ್ಳೆಯದನ್ನು ತಿಳ್ಕೊಳ್ಬೇಕು, ಒಳ್ಳೆಯ ರಸ್ತೆಯಲ್ಲಿ ಪ್ರಯತ್ನವಾದಷ್ಟು ಹೆಜ್ಜೆ ಇಡ್ತಾ ಹೋಗಬೇಕು. ನನಗೆ ಗೊತ್ತಿದೆ, ನನಗೆಲ್ಲವೂ ಕೂಡ ಗೊತ್ತಿದೆ ಅನ್ನುವ ದೃಷ್ಟಿಕೋನವನ್ನು ಬಿಟ್ಟು ನಾನು ಕಲಿಬೇಕು, ಒಳ್ಳೆಯ ಮಾತುಗಳನ್ನು ಯಾರು ಹೇಳಿದ್ರು ಕೂಡ ಕೇಳಿಸ್ಕೊಳ್ಬೇಕು ಅನ್ನುವ ಭಾವ ನಮ್ಮಲ್ಲಿರಬೇಕು ಅನ್ನುವುದೇ ಗುರುಪೂರ್ಣಿಮೆಯ ಸಂದೇಶ. ಈ ಮಠಕ್ಕೆ ಆಂಧ್ರ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಭಕ್ತರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅನುಕೂಲವಾಗಂಥ ಅವರವರ ಭಾಷೆಯಲ್ಲಿ, ವಿಶೇಷವಾಗಿ ಕನ್ನಡ ಮತ್ತು ತೆಲುಗುವಿನಲ್ಲಿ ಅವರಿಗೆ ಸಂದೇಶ ನೀಡಲಾಗಿದೆ. ಅವರಿಗೆ ಪ್ರಸಾದದ ಜೊತೆಗೆ ಜ್ಞಾನ ಪ್ರಸಾದವನ್ನು ಉಣಬಡಿಸಲಾಗ್ತಾ ಇದೆ. ಪುಷ್ಪಾಂಡಜ ಮಹರ್ಷಿ ಆಶ್ರಮದ ಶ್ರೀ 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 ದಿವ್ಯ ಜ್ಞಾನಾನಂದ ಸ್ವಾಮೀಜಿಯವರ ಒಂದು ಗುರುವಂದನಾ ಕಾರ್ಯಕ್ರಮ. ವಿಶೇಷವಾಗಿ ದೊಡ್ಡಬಳ್ಳಾಪುರ ನಗರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ನೇಕಾರರು ಅತಿ ಹೆಚ್ಚಿರುವಂಥದ್ದು. ನೇಕಾರರಲ್ಲಿ ಪ್ರಮುಖವಾದಂಥ ಸಮಾಜ ತೊಗಟವೀರ ಸಮಾಜದ ಸ್ವಾಮಿಗಳಾಗಿ ಗುರುತಿಸ್ಕೊಂಡಿರುವಂಥದ್ದು ಮತ್ತು ಅತಿ ಹೆಚ್ಚು ಭಕ್ತರು ಈ ಮಠಕ್ಕೆ ನಡ್ಕೊಳ್ಳೋಂಥದ್ದು. ಗುರುವಿನ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕಾಗುತ್ತೆ. ಜೀವನದಲ್ಲಿ ಗುರಿ ಒಂದಿದ್ರೂ ಸಾಲಲ್ಲ, ಆ ಗುರಿಗೆ ತಲುಪಿಸ್ಲಿಕ್ಕೆ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಿವ್ಯ ಜ್ಞಾನಾನಂದ ಸ್ವಾಮಿಗಳ ಒಂದು ಅದ್ಭುತವಾದಂಥ ವಾಕ್ಚಾತುರ್ಯ, ವಿಷಯ ತಿಳುವಳಿಕೆ, ಯೋಗದ ಬಗ್ಗೆ, ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ, ಸಂಸ್ಕಾರದ ಬಗ್ಗೆ ಅವ್ರಿಗಿರುವಂಥ ಅತ್ಯಂತ ಜ್ಞಾನ ಏನಿದೆ, ಆ ಜ್ಞಾನ ಭಂಡಾರದಲ್ಲಿ ನಮ್ಮೆಲ್ಲರಿಗೂ ಈ ಒಂದು ಲೋಕದಲ್ಲಿ ಇವತ್ತು, ಅದರಲ್ಲೂ ಈ ಫಾಸ್ಟ್ ಬೇಸ್ಡ್ AI ಯುಗದಲ್ಲಿ ನಾವು ಪ್ರತಿಯೊಬ್ಬರೂ ಕೇವಲ ಆರ್ಥಿಕ ಪ್ರಗತಿಯನ್ನು ನೋಡ್ತೀವಿ. ಆರ್ಥಿಕ ಪ್ರಗತಿ ಒಟ್ಟಿಗೆ ಭೌತಿಕವಾಗಿ ಮತ್ತು ವಿಶೇಷವಾಗಿ ಐಡಿಯಾಲಜಿಕಲಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತದ ಪರಂಪರೆ, ಇದೆಲ್ಲದರ ಬಗ್ಗೆ ಮತ್ತು ಸ್ಪಿರಿಚುವಲಿ ನಮಗೆ ಗೈಡೆನ್ಸ್ ನೀಡಲಿಕ್ಕೆ, ಮಾರ್ಗದರ್ಶನವನ್ನು ನೀಡಲಿಕ್ಕೆ ಗುರುಗಳ ಪಾತ್ರ ಅತಿ ಹೆಚ್ಚಿದೆ. ಈ ಗುರುವಂದನಾ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ. ಬಹುಶಃ ಜಾಸ್ತಿ ವರ್ಷಗಳ ನಂತರ, ನಮ್ಮ 3 ವರ್ಷದ ನಂತರ ನಮ್ಮ ಈ ಮಠದ ಟ್ರಸ್ಟ್ನ ಅಧ್ಯಕ್ಷರು ಹರೀಶ್ ಅಣ್ಣವರು ಮತ್ತು ಸಮಾಜದ ಅಧ್ಯಕ್ಷರು ಎಲ್ಲ ಸೇರಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಹಿಂದುಳಿದಂಥ ಒಂದು ಸಮಾಜ, ನೇಕಾರಿಕೆಯನ್ನು ಮಾಡ್ಕೊಂಡು ಜೀವನವನ್ನು ಕಟ್ಕೊಂಡಿರುವಂಥ ಸಮಾಜ. ಬೇರೆ ಸಮಾಜಗಳಾದರೂ ವ್ಯವಸಾಯ ಮಾಡ್ಕೊಂಡಿರೋರ್ಗಾದ್ರೂ ಜಮೀನೈತೆ, ಬೆಂಗಳೂರು ಸುತ್ತಮುತ್ತ ಜಮೀನು ರೇಟ್ ಬಂದು ಅವರು ಕೋಟ್ಯಾಧಿಪತಿಗಳಾಗ್ಬಿಟ್ಟವ್ರೆ. ಆದರೆ ಈ ವಿಶೇಷವಾದಂಥ ಹಿಂದುಳಿದಂಥ ಸಮಾಜಗಳು, ಕುಲಕಸಬನ್ನು ನಂಬ್ಕೊಂಡಿರುವಂಥ ಸಮಾಜಗಳು, ಅದರಲ್ಲೂ ನೇಕಾರಿಕೆಯನ್ನು ನಂಬ್ಕೊಂಡಿರೋರು ಪಾಪ ಮಗ್ಗುಗಳೇ ಹಾಕ್ಕೊಂಡು ಇವತ್ತು ಆ ಮಗ್ಗುಗಳಲ್ಲಿ ಬರೋವಂಥ ದುಡ್ಡಲ್ಲಿ ಅವ್ರ ಪಾಪ ಪ್ರತಿ ತಿಂಗಳು ಕೂಲಿ ಕಾರ್ಮಿಕರಿಗೆ ಬಂಡವಾಳ ಕೊಡೋಕ್ಕೆ ಅವ್ರಿಗೆ ವಾರ ಸಾಲ್ತಿಲ್ಲ. ಎಂಥ IT ಕಂಪನಿಗಳು ಬೇಕಾದರೆ ಡಿಲೇ ಮಾಡ್ಬೋದು, ಆದರೆ ನಮ್ಮ ನೇಕಾರ ಕೂಲಿ ಕಾರ್ಮಿಕರಿಗೆ ಮಾಲೀಕರು ಯಾವತ್ತೂ ಏನು ಭಾನುವಾರ ಬಿಟ್ಟು ಬಂಡವಾಳ ಕೊಡೋದು ಪ್ರತಿ ವಾರ ಮಿಸ್ ಮಾಡಲ್ಲ. ಹಾಗಾಗಿ ಇಂಥ ಸಂಕಷ್ಟದ ಕಾಲದಲ್ಲಿ ಪಾರಂಪರಿಕ ಉಡುಗೆ ಸೀರೆಯನ್ನು ತಯಾರು ಮಾಡುವಂಥ ನೇಕಾರಿಕೆ ಸಮುದಾಯಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಅವ್ರನ್ನೂ, ಯಾಕಂದರೆ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ಯಾರು ಕುಲಕಸಬಿಗೆ ವಾಪಸ್ ಬರದೇ ಇರೋಂಥ ಪರಿಸ್ಥಿತಿಗೆ ಬರ್ತಾಯಿದ್ದೀವಿ. ಅದರಲ್ಲೂ ಇವ್ರದ್ದು ಕ್ರಾಫ್ಟ್ಸ್ಮೆನ್ಶಿಪ್ ಇರುವಂಥ ಒಂದು ವೃತ್ತಿ, ಈ ವೃತ್ತಿ ಮುಂದುವರಿಲಿ, ಈ ಸಮಾಜ ಇನ್ನೂ ಬೆಳೀಲಿ. ಮತ್ತು ಈ ಸಮಾಜದಲ್ಲೂ ನಮ್ಮ ಸರ್ಕಾರಗಳು ಬಂದಾಗ ಗುರುತಿಸಿ ಈ ಸಮಾಜದ ಮುಖಂಡರನ್ನು ಸಹ
ಅಧಿಕಾರ ಕೊಡುವಂಥದ್ದು ಮತ್ತು ಸಮಾಜಕ್ಕೆ ಒಂದು ಯಾರಾದರೂ ಒಬ್ಬರು ಮನೆ ಬೇಕಲ್ವ, ಇಡೀ ಸಮಾಜ ಹೋಗಿ ಏನಾದರೂ ಒಂದು ಕೆಲಸ ಮಾಡಿಸ್ಕೊಂಡ್ಬರ್ಲಿಕ್ಕೆ, ಅದಕ್ಕೆ ಉತ್ತಮವಾದಂಥ ಅವಕಾಶ ಮುಂದಿನ ಸರ್ಕಾರಗಳು ಕೊಡಲಿ, ಈ ಸರ್ಕಾರಗಳು ಕೊಡಲಿ ಅಂತ ನಾನು ಈ ದಿನ ಶ್ರೀ ಶ್ರೀ ದಿವ್ಯಜ್ಞಾನಂದಗಿರಿ ಮಹಾಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಸ್ ಹರೀಶ್ ಅವರ ಟ್ರಸ್ಟಿನ ಅಧ್ಯಕ್ಷರಾದ ಎಸ್ ಹರೀಶ್ ಅವರ ನೇತೃತ್ವದಲ್ಲಿ ನಡೆದಿದೆ. ಮೊದಲನೇದಾಗಿ ಅವರಿಗೆ ನಾನು ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಟ್ರಸ್ಟಿನ ಎಲ್ಲ ಭಾಗವಹಿಸಿದ ಎಲ್ಲ ಮಾಯನೀಯರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ಇದು ಗುರುವಂದನಾ ಕಾರ್ಯಕ್ರಮ ಬೇಕು. ನಮಗೆ ಗುರುಗಳು ತಾಯಿ ತಂದೆ ಎಷ್ಟು ಮುಖ್ಯನೋ ಗುರುಗಳು ಅಷ್ಟೇ ಮುಖ್ಯ. ಈ ಒಂದು ಗುರುಗಳ ಒಂದು ಆಶೀರ್ವಾದ ಪಡಿಬೇಕಂತೇಳಿ ಎಲ್ಲರೂ ಇಡೀ ರಾಜ್ಯದಿಂದ ಮೂಲೆ ಮೂಲೆಗಳೇ ಬಂದಿದ್ದಾರೆ. ಅದ್ರ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರದಿಂದನೂ ಬಂದಿದ್ದಾರೆ. ತೊಗಟವೀರ ನೇಕಾರ್ ಅಂದರೆ ತೊಗಟವೀರರು, ಅದ್ರ ಜೊತೆಗೆ ಇನ್ನೂ ವಿವಿಧ ಪಂಗಡಗಳು ನೇಕಾರಿದ್ದಾವೆ. ಇಡೀ ರಾಜ್ಯದಲ್ಲಿ ನೇಕಾರರು ಸುಮಾರು 40-45 ಲಕ್ಷ ಜನಸಂಖ್ಯೆ ಇದ್ದಾವೆ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿದ್ದಾವೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯದಲ್ಲಿ ನೇಕಾರರಿಗೆ ಪ್ರಾತಿನಿಧ್ಯ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಸಾಹೇಬರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಸಾಹೇಬರು ಇರ್ಬೋದು, ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ನೇಕಾರರಿಗೆ ಒಂದು ಅವಶ್ಯಕತೆ ಇದೆ ಅಂತೇಳಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಯಾಕೋ ಘೋಷಣೆ ಮಾಡಿದರೂ ಸಹ ಈ ಸರ್ಕಾರ ಬಂದ ಮೇಲೆ ಅದನ್ನು ಘೋಷಣೆ ಇದು ಅನುದಾನಗಳು ಕೊಟ್ಟು ಅದು ಕಾರ್ಯರೂಪಕ್ಕೆ ತರ್ತಾರೆ ಅಂತ ತಿಳ್ಕೊಂಡಿದ್ವಿ. ಅದೇ ವಿಳಂಬ ಆಗ್ತಾಯಿದೆ. ಆದಷ್ಟು ಬೇಗ ನಿಮ್ಮ ಮೂಲಕ ನಾವು ಈ ಒಂದು ನೇಕಾರಿಗೆ ಅನುಕೂಲವಾಗಲಿ ಅಂತೇಳಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಕಾರ್ಯರೂಪಕ್ಕೆ ತಂದು 100 ಕೋಟಿ ರೂಪಾಯಿ ಇಡಲಿ ಅಂತೇಳಿ ಸಂದರ್ಭ ತಿಳಿಸ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ನಮ್ಮ ಆಶ್ರಮದ ಗುರುವಂದನಾ ಕಾರ್ಯಕ್ರಮ ನಡೆದಿರಲಿಲ್ಲ. 3 ವರ್ಷ ಆದಮೇಲೆ ನಾವು ಗುರುವಂದನಾ ಕಾರ್ಯಕ್ರಮ ನಡೆಸಿದ್ವಿ. ನನ್ನೆಲ್ಲ ಟ್ರಸ್ಟಿಗಳು, ನನ್ನ ಸಹಪಾಠಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಇವತ್ತು ಅಕ್ಷರಶಃ 4ರಿಂದ 4,500 ಜನ ಇಲ್ಲಿಗೆ ಬಂದಿದ್ದಾರೆ. ಬರೀ ಬೆಂಗಳೂರಿಂದ ಬಂದವರ ಇಲ್ಲ, ಬರೀ ಕರ್ನಾಟಕದಿಂದ ಬಂದವರ ಇಲ್ಲ, ಪಕ್ಕದ ತಮಿಳ್ನಾಡಿಂದ ಬಂದವರೆ, ಆಂಧ್ರದಿಂದ ಬಂದವರೆ, ತೆಲಂಗಾಣದಿಂದ ಬಂದವರೆ, ಮಹಾರಾಷ್ಟ್ರದಿಂದ ಬಂದವರೆ, ಗುಜರಾತಿಂದ ಬಂದಿದ್ದಾರೆ, ಪೂನಾಯಿಂದ ಬಂದಿದ್ದಾರೆ. ಎಲ್ಲ ಭಾಗದಿಂದ ನಮ್ಮ ಸಮಾಜದ ಜನರು ಇವತ್ತು ಬಂದಿದ್ದಾರೆ. ಖುಷಿಯಾಗುತ್ತೆ. ಯಾಕಂದರೆ ಒಂದೇ ಕಡೆ ನಮ್ಮೆಲ್ಲ ಸಮಾಜದ ಜನ, ಯಾಕಂದ್ರೆ ನಾವೊಂದು ಭಾರಿ ಸಣ್ಣ ಸಮಾಜ, ಬಲಾಢ್ಯ ಸಮಾಜಗಳು ಭಾರಿ ಚೆನ್ನಾಗಿ ಬೆಳೆದಿದೆ. ಅವ್ರಿಗೆಲ್ಲ ಥರದ ತನು ಮನ ಧನ ಕೊಡೋರಿದ್ದಾರೆ. ನಮಗೆ ಭಾರಿ ಕಷ್ಟ. ಯಾಕಂದರೆ ನಾವು ಸೀರೆ ನೇದ್ರೆ ನಮಗೆ ಬರೋ ಕೂಲಿಯಲ್ಲಿ ಜೀವನ ಮಾಡಬೇಕು. ಆದ್ದರಿಂದ ಕಷ್ಟದಲ್ಲಿ ನಮ್ಮೆಲ್ಲ ಸಮಾಜದ ಜನ ಇವತ್ತು ಬಂದಿದ್ದಾರೆ. ಚೆನ್ನಾಗಿ ಯಶಸ್ವಿಯಾಗಿದೆ. ನಾವು ಅಂದ್ಕೊಂಡಿರೋದು 3 ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಒಂದು ಗುರುಭವನ ಕಟ್ಟಬೇಕು ನಮ್ಮ ಸ್ವಾಮೀಜಿಯವರು ಉಳ್ಕೊಳ್ಳೋದಕ್ಕೆ, ಮತ್ತು ಜನ ಬಂದರೆ ಕೂತ್ಕೊಂಡು ಅವ್ರ ದರ್ಶನ ಮಾಡೋದಕ್ಕೆ. 2ನೇದು ನಮ್ಮ ಭಾರಿ ಕನಸಿನ ಕೂಸು ಅಂದರೆ ಒಂದು ಚೌಡೇಶ್ವರಿ ದೇವಸ್ಥಾನ ಕಟ್ಟಬೇಕಿಲ್ಲಿ ಅಂತ. 3ನೇದು ಈಗಾಗಲೇ ನಮ್ಮದು ಅನ್ನದಾಸೋಹದ ಒಂದು ಭವನ ಇದೆ. ಅಲ್ಲಿ ಪ್ರತಿದಿನ ಅನ್ನದಾಸೋಹ ನಡೀಬೇಕು. ಹಿಂಗೆ ನಮ್ಮ ತುಮಕೂರಲ್ಲಿರೋ ಅಂಥ ಸಿದ್ಧಗಂಗಾ ಮಠದಲ್ಲಿ ಹೆಂಗೆ ನಡೆಯುತ್ತೆ ಇಲ್ಲೂ ನಡಿಬೇಕು. ಸುತ್ತಲೂ ನಮ್ಮ ಆಶ್ರಮಕ್ಕೆ ಒಳ್ಳೆಯ ಹೆಸರು ಬರಬೇಕಂತ ನಮ್ಮ ಆಸೆ. ಅದಕ್ಕೆ ಯಾರೇ ಆದ್ರೂ 25,000 ರೂಪಾಯಿ ಕೊಟ್ಟರೆ ಜೀವನ ಪೂರ್ತಿ ಒಂದು ದಿವಸ ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ಊಟ ಹಾಕೋಂಥ ಕೆಲಸ ಮಾಡ್ತೀವಿ. ಬೇಡ ನಮ್ದು ಯಾರ್ದೋ ಮಗಂದು ಬರ್ತಡೇ ಐತೆ, ಮೊಮ್ಮಗನ ಬರ್ತಡೇ ಐತೆ, ನನ್ನ ಬರ್ತಡೇ ಐತೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ, ಒಂದು ಸಲಿಗೆ ನಾವು ಕೊಡ್ತೀವಿ ಅಂದರೆ 3,000 ರೂಪಾಯಿ ಕೊಟ್ಟರೆ 250 ಜನಕ್ಕೆ ಊಟ ಹಾಕೋಂಥ ಕೆಲಸ ಮಾಡ್ತೀವಿ. ಇವತ್ತು ಬೆಳೀತಾ ಇದೆ ನಮ್ಮ ಸಮಾಜ. ಆದರೆ ಇನ್ನೂ ಜಾಸ್ತಿ ಬೆಳಿಬೇಕು. ನಮ್ಮದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜ್ ಇರಬೇಕು. ನಮ್ಮ ಮಕ್ಕಳೆಲ್ಲ IAS, IPS, KS ಆಗಬೇಕಂತ ಆಸೆ. ಆ ಟ್ರೈನಿಂಗ್ ಕೊಡೋಕ್ಕನ ನಮಗೊಂದು ಫೆಸಿಲಿಟಿ ಬೇಕು. ಇವತ್ತು ಬಂದಿರೋ ನಿರೀಕ್ಷೆ ನೋಡಿ ನಿರೀಕ್ಷೆ ಮೀರಿ ಬಂದಿದ್ದಾರೆ. ಖುಷಿಯಾಗುತ್ತೆ. ನಮ್ಮ ಸ್ವಾಮೀಜಿಯವರು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬಂದಿರೋಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾರೆ. ಈ ಮೂಲಕ 2 ಸಲ